ಮುಂಗಾರಿನ ಹಂಗಾಮಿನಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ಮಳೆರಾಯನ ವಕ್ರದೃಷ್ಟಿಗೆ ಸಿಲುಕಿ ಬಿಸಿಲಿನ ತಾಪಕ್ಕೆ ಬೆಳೆಗಳು ಒಣಗಲು ಪ್ರಾರಂಭಿಸಿದ್ದು ರೈತರನ್ನು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ್ದ ಬಡವರ ಬಾದಾಮಿ ಹಾಗೂ ಈ ಭಾಗದ ಪ್ರಮುಖ ವಾಣಿಜ್ಯ ಬೆಳೆಯಾದ ಶೇಂಗಾ ಕುಂಠಿತಗೊಂಡಿದ್ದು ತೊಗರಿ ಬೆಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಿತ್ತನೆ ಮಾಡಲಾಗಿದೆ. ಹಸಿರಿನಿಂದ ನಳನಳಿಸಬೇಕಿದ್ದ ಬೆಳೆಗಳು ಬಿತ್ತನೆ ಮಾಡಿದ ತಿಂಗಳು ಕಳೆದರೂ ಮಳೆ ಬಾರದೆ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಭೂಮಿಯಲ್ಲಿ ತೇವಾಂಶದ ಕೊರತೆಯಿಂದಾಗಿ ಜೀವಕಳೆ ಇಲ್ಲದಂತಾಗಿದೆ. ಹೀಗೆ ಇನ್ನು ಒಂದು ವಾರ ಮಳೆ ಬಾರದೇ ಇದ್ದರೆ ಬೆಳೆಗಳು ಸಂಪೂರ್ಣ ಒಣಗಿ ಹೋಗುವ ಸಾಧ್ಯತೆ ಹೆಚ್ಚಿದೆ. ಮಳೆಗಾಗಿ ಅನ್ನದಾತರು ಹೊರಬೀಡು ಹಬ್ಬ, ಹೋಳಿಗೆಮ್ಮ, ಕತ್ತೆಗಳ ಮದುವೆ, ಗುಬ್ಬಮ್ಮನ ಆಚರಣೆ, ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಿದ್ರು ಆಕಾಶದಲ್ಲಿ ದಟ್ಟವಾದ ಮೋಡಗಳಿದ್ರೂ ಮಳೆ ಬಾರದೆ ನಿಲ್ಲಿ ಮೋಡಗಳೇ 4 ಹನಿ ಚೆಲ್ಲಿ ಹೋಗಿ ಎಂಬಂತೆ ಅನ್ನದಾತರು ಮಳೆಗಾಗಿ ಮುಗಿಲು ನೋಡುವಂತಾಗಿದೆ. ಇದೇ ರೀತಿ ಮಳೆ ಕೈಕೊಟ್ಟರೆ ಈ ಬಾರಿಯೂ ಭೀಕರ ಬರದ ಛಾಯೆ ಆವರಿಸಲಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರು ಮೇವಿನ ಕೊರತೆ ಹೆಚ್ಚಾಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ.